ನೀವು ಪೌರಾಣಿಕ ಕಥೆಗಳನ್ನು ನೋಡಿರ್ಬೋದು. ಒಂದೊಂದಕ್ಕೆ ಒಬ್ಬೊಬ್ಬ, ವಾಯು ಒಬ್ಬ, ಅಗ್ನಿ ಒಬ್ಬ, ಒಂದೊಂದಕ್ಕೂ ಒಂದೊಂದು ದೇವತೆಗಳನ್ನು ಬಿಟ್ಟಿದ್ದಾರೆ ಪೋರ್ಟ್ಫೋಲಿಯೋ. ಇಲ್ಲಿ ಹೇಗೆ ನಮ್ಮ ಸಿದ್ದರಾಮಯ್ಯ ಅವರು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಇಟ್ಕೊಂಡು ಬೇಡದೇ ಇರೋದನ್ನು ಬೇರೆಯವರಿಗೆ ಕೊಟ್ಟಿದ್ದಾರೆ, ಆ ರೀತಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು ಇವುಗಳೆಲ್ಲ. ಭಗವಂತ ಇವುಗಳೆಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿ ಅಪ್ಪ ನೋಡ್ಕೊಳ್ಳೋ ಅಂತ ಬಿಟ್ಟಿದ್ದಾರೆ. ಸೊ ಪಂಚಭೂತಗಳಿಲ್ಲ ಅಂದರೆ ಲೋಕ ಇಲ್ಲ, ಪಂಚಭೂತವೇ ಲೋಕ. ಪಂಚಭೂತದ ಒಳಗಡೆ ಯಾವ ವಸ್ತುಗಳು, ಜೀವ ವಸ್ತುಗಳು ಇರಬೇಕು ಅಂದರೆ ಆ ಜೀವ ವಸ್ತುಗಳು ಕೂಡ ಪಂಚಭೂತಗಳನ್ನು ಹೊಂದಿರಬೇಕು. ಮನುಷ್ಯ ಮತ್ತು ಪ್ರಾಣಿಗಳು ಎಲ್ಲನೂ ಪಂಚಭೂತಗಳಿಂದ ಆಗಿರೋದು. ಸೊ ಪಂಚಭೂತಗಳು ಈ ನೀರು, ಗಾಳಿ, ಬೆಂಕಿ, ಆಕಾಶ, ಗಾಳಿ ಇದೆಲ್ಲ ದೇಹದಲ್ಲಿ ಸರಿ ಪ್ರಮಾಣದಲ್ಲಿದ್ದರೆ ಮಾತ್ರ ಆರೋಗ್ಯ. ದೇಹದ ಆರೋಗ್ಯ ಕಾಪಾಡೋದಕ್ಕೆ ಬರೀ ಆಕ್ಸಿಜನ್ ಇದ್ದರೆ ಮಾತ್ರ ಸಾಲದು. ಕಾಸ್ಮಿಕ್ ಎನರ್ಜಿ, ಪ್ರಪಂಚ ಶಕ್ತಿ ಬೇಕೇ ಬೇಕು. ಪ್ರಪಂಚ ಶಕ್ತಿ ಜೊತೆಗೆ ಪಂಚಭೂತಗಳು ಇದು ಕೂಡ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಪಂಚಭೂತಗಳು ಹೇಗೆ ದೇಹಕ್ಕೆ ಹೋಗುತ್ತೆ ಅಂದರೆ ನೀವು ಮಾಡುವ ಶ್ವಾಸದ ಮೂಲಕವಾಗಿ ನಿಮಗೆ ಗೊತ್ತಿಲ್ಲದೇನೆ ಪಂಚಭೂತಗಳು ಒಳಗಡೆ ಹೋಗುತ್ತೆ. ಪಂಚಭೂತಗಳು ಒಂದೊಂದು ಪ್ರಮಾಣದಲ್ಲಿ ಹೋಗುತ್ತೆ. ಈ ಪಂಚಭೂತಗಳು ಇದರಲ್ಲಿ ಅರ್ತ್ ಎಲಿಮೆಂಟು ತುಂಬ ಶ್ರೇಷ್ಠ, ಅಂದರೆ ಫಸ್ಟ್ ಹೋಗುತ್ತೆ. ಇದು ಏನು ಅಂತಂದರೆ ನಮ್ಮ ಮನಸ್ಸಿನ ಭಾವನೆಗಳಿಗೆ ತಕ್ಕಂತೆ ಈ ಪಂಚಭೂತಗಳ ಮೂಮೆಂಟ್ಗಳು ಏರುಪೇರಾಗುತ್ತೆ. ಹೀಗೆ ಹೋಗಬೇಕು ಅಂತಿದೆ. ಒಬ್ಬ ಯೋಗ್ಯ ವ್ಯಕ್ತಿ ಅಂದರೆ ಹೀಗಿರಬೇಕು ಅಂತಿದೆ. ನಾವೆಲ್ಲ ಯೋಗ್ಯರಾ? ಇಲ್ಲ. ಆದರೆ ಅಯೋಗ್ಯರಾ? ಇಲ್ಲ. ಯೋಗ್ಯನೂ ಅಲ್ಲ, ಅಯೋಗ್ಯನೂ ಅಲ್ಲ, ಎರಡು ಕ್ಯಾರೆಕ್ಟರ್ ನಮ್ಮಲ್ಲಿದೆ. ಹಾಗೆ ಇದು ನಿಯಮ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಅರ್ತ್ ಎಲಿಮೆಂಟು, ಆಮೇಲೆ ವಾಟರ್ ಎಲಿಮೆಂಟು, ಆಮೇಲೆ ನೀರು ಎಲಿಮೆಂಟ್, ಇದು ಏರ್ ಎಲಿಮೆಂಟು, ಆಮೇಲೆ ಬೆಂಕಿ, ಹೀಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆ ಫಿಕ್ಸ್ ಮಾಡಿರೋ ಪ್ರಕಾರವೇ ಎಲ್ರಿಗೂ ಹೋಗುತ್ತಾ? ಹೋಗಲ್ಲ. ಅವರವರು ಮಾಡಿರೋ ಕರ್ಮಾನುಸಾರ ಈ ಪಂಚಭೂತಗಳು ಮೂಮೆಂಟು ನಿಮ್ಮ ಮೂವಲ್ಲೂ ಹೋಗುತ್ತೆ. ಇದಕ್ಕೆ ಶೇಪ್ ಇದೆ, ಇದಕ್ಕೆ ಬಣ್ಣವಿದೆ. ಪಂಚಭೂತಗಳಿಗೆ ಶೇಪ್ ಇದೆ, ಇದಕ್ಕೆ ಬಣ್ಣವಿದೆ, ಇದಕ್ಕೆ ಕ್ಯಾರೆಕ್ಟರ್ ಇದೆ, ಮತ್ತು ರುಚಿ ಇದೆ. ಪಂಚಭೂತಗಳಿಗೆ ರುಚಿ ಇದೆಯಾ? ಹೌದು, ರುಚಿ ಇದೆ. ಸೊ ಇವುಗಳೆಲ್ಲ ಒಂದಾದ ಮೇಲೆ ದೇಹಕ್ಕೆ ಹೋದಾಗ ಅದು ನಿಮ್ಮ ಎಮೋಷನ್ನ ಬದಲಾವಣೆ ಮಾಡುತ್ತೆ. ಸೊ ನಿಮ್ಮ ಎಮೋಷನ್ ಸರಿ ಇದ್ದರೆ ಮಾತ್ರ ನಿಮ್ಮ ಜೀವನದ ಆನಂದ, ಪರಮಾನಂದ, ಸಚ್ಚಿದಾನಂದ ಇದು ಸಿಗತ್ತೆ, ಇಲ್ಲದೇ ಸಿಗಲ್ಲ. ಸೊ ಎಲ್ಲೂ ಹೊರಗಡೆ ಕಾಫಿನಲ್ಲೋ, ಟೀನಲ್ಲೋ, ಎಣ್ಣೆನಲ್ಲೋ, ಅಪಿನ್ನು, ಚರಸ್ಸು ಎಲ್ಲೂ ಇಲ್ಲ ಆನಂದ. ಈ ಪಂಚಭೂತಗಳನ್ನು ನಿಯಂತ್ರಣ ಮಾಡುವ ಟೆಕ್ನಿಕನ್ನು ಪರ್ಫೆಕ್ಟಾಗಿ ಕಲ್ತ್ಬಿಟ್ರೆ ಆನಂದ, ಪರಮಾನಂದ, ಸಚ್ಚಿದಾನಂದ. ಇವರು ಎಲ್ಲಿಂದ ಬರುತ್ತೆ ಅಂತಂದರೆ ಪ್ರಾಣ. ಸೊ ಅದಕ್ಕೆ ಪ್ರಾಣಾಯಾಮ ಮಾಡಬೇಕು ಅನ್ನೋದು, ಪ್ರಾಣಾಯಾಮವೇ ಇದರ ಮೂಲ.